ಎಲ್ಲರಿಗೂ ನಮಸ್ಕಾರ. ಅಣತೆ ಕಿಚನಿಂದ ಈ ದಿನ ಹೆಲ್ತಿ ಫುಡ್ ಆಗಿರುವಂತಹ ಒಂದು ನುಚ್ಚಿನುಂಡೆಯನ್ನು ಮಾಡ್ತಾ ಇದ್ದೀನಿ. ಇದು ಹೆಚ್ಚು ಪ್ರೋಟೀನ್ ಅಂಶದಿಂದ ಕೂಡಿದೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋಣ ಅನ್ನೋದನ್ನ ನೋಡೋಣ. ನಾನು ಎಲ್ಲ ರೀತಿಯ 4 ಬೇಳೆಕಾಳುಗಳನ್ನ ತೆಗೆದುಕೊಂಡಿದ್ದೀನಿ, ಒಂದೊಂದು ಲೋಟ ಕಾಳುಗಳನ್ನ. ಅದನ್ನು ನೆನೆಸಿಟ್ಟು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ತೊಗರಿಬೇಳೆ 1 ಲೋಟ, ಹೆಸರುಬೇಳೆ 1 ಲೋಟ, ಕಡಲೆಬೇಳೆ 1 ಲೋಟ, ಉದ್ದಿನಬೇಳೆ 1 ಲೋಟ. ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನೆನೆಸಿದ್ದ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಹೆಚ್ಚಿಟ್ಟಂತಹ 1.5 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. 2-3 ಚಮಚ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ 10 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಈ ನುಚ್ಚಿನುಂಡೆಗೆ ಸ್ಮೂತಾಗಿ ಆಡಿಸ್ಕೋಬಾರ್ದು, ತರಿಯಾಗಿ ಈ ರೀತಿಯಾಗಿ ಆಡಿಸ್ಕೋಬೇಕು. ಹೀಗೆ ಸ್ವಲ್ಪವಾಗಿ ಹಾಕ್ಕೊಂಡು ಈ ಥರ ತರಿಯಾಗಿ ಆಡಿಸ್ಕೋಬೇಕು. ಇವಾಗ ಈ ನುಚ್ಚಿನುಂಡೆಗೆ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಮತ್ತು ಈರುಳ್ಳಿ ಒಂದು 4-5 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟನ್ನು ಹೀಗೆ ಮಿಕ್ಸ್ ಮಾಡ್ತೀನಿ. ಇವಾಗ ತೊಳೆದು ಹೆಚ್ಚಿಟ್ಕೊಂಡಂತಹ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು 1 ಕಟ್ಟು, ಚಿಕ್ಕದಾಗಿರೋದು 1 ಕಟ್ಟು ತೊಳೆದು ಹೆಚ್ಚಿಟ್ಟಿದ್ದೀನಿ. ಇದಕ್ಕೆ 4-5 ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ. ಈ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೇಕಾದರೆ ನೀವು ಉಪ್ಪು ಸರಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು. ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಈ ಹಂತದಲ್ಲಿ ಉಪ್ಪು ಸೇರಿಸ್ಕೋಬೇಕು. ಈಗ 1.5 ಟೇಬಲ್ ಸ್ಪೂನಷ್ಟು ಮತ್ತೆ ಜೀರಿಗೆನ ಸೇರಿಸ್ತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ. ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇಡ್ಲಿ ಪ್ಲೇಟ್ಗಳಿಗಿಟ್ಟು ಈಗ ಬೇಯಿಸೋಣ. ಕುಕ್ಕರ್ಗೆ ತಳಭಾಗಕ್ಕೆ ಸ್ವಲ್ಪ ನೀರು ಹಾಕಿ ಹಬೇಲಿ ಕಡುಬನ್ನ ಬೇಯಿಸ್ಬೇಕು, ಅಂದರೆ ನುಚ್ಚಿನುಂಡೆನ ಬೇಯಿಸಿ ನೀರು ಹಾಕಿ. ಇವಾಗ ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆವಾಗ ಹಾಗೆ ಇಟ್ಟರೆ ಇದು ತಟ್ಟೆಗೆ ಅಂಟ್ಕೊಳ್ಳುತ್ತೆ, ಅದರಿಂದ ಒಂದು ಡ್ರಾಪ್ಸ್ ಎಣ್ಣೆಯನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿದ್ದೀನಿ. ಇಲ್ಲಿ 1 ಕಿತ್ಲೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಎರಡನ್ನೂ ಸಹ ಒಂದು ತಟ್ಟೆಯಲ್ಲಿ 2 ಉಂಡೆ ಬರೋ ಥರ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದೇ ಥರ ಎಲ್ಲ ತಟ್ಟೆಗಳಿಗೂ ಇಟ್ಕೊಂಡು ಹಬೇಲಿ ಬೇಯಿಸ್ಕೊಳ್ಳೋದು. ನೀರು ಕುದೀತಾ ಇದೆ, ಅದನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ಕ್ಲೋಸ್ ಮಾಡಿ ಈಗ ಹಬೇಲಿ ಬೇಯಿಸ್ತಾ ಇದ್ದೀನಿ. ಬೆಂದಿದೆ ಅಂತ ಚೆಕ್ ಮಾಡೋದಕ್ಕೆ ಈ ಥರ 1 ಸ್ಪೂನ್ನ ಹಿಂಗೆ ಹಾಕಿ ನೋಡಿದ್ರೆ ನೋಡಿ ಏನೂ ಸಹ ಅಂಟ್ಲಿಲ್ಲ, ಆವಾಗ ಬೆಂದಿದೆ ಅಂತ ಅರ್ಥ. ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು. ಈ
ಥರ ಬೇಯಿಸ್ಕೋಬೇಕು. ಬೆಂದಿದೆ.